fine. So under so much pressure. ರೇಟ್ ಜಾಸ್ತಿ ಆಗಿತ್ತು, ಸೊ ಅದು ಕ್ಯಾನ್ಸಲ್. ಸೊ ಅದು ತಗೊಂಬಂದಿಲ್ಲ. We just keep it raw, like we don't cook it. ಸ್ಟೈಲ್ ಫುಡ್ ಅಂತಂದ್ರೆ ಇವಳೆ ಜ್ಞಾಪಕ ಆಗೋದು, ಸ್ನೇಕ್ ದ ರಾವತ್. ಅಷ್ಟು ಭಾಷೆ ಕಲಿಯಕ್ಕೆಂತಾನೆ ಬಂದಿಳೆ ಚೈನೀಸ್ ಇಂಡಿಯಾದಿಂದ. ಬರೋ ದೇವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಈವ್ನಿಂಗ್ ರ್ಯಾಂಡಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮನೇಲಿ ಯಾರು ಅಂತಂದ್ರೆ ಅವ್ರು ನನ್ನ ಫ್ರೆಂಡ್ ಸ್ನೇಕ್ ದ ರಾವಲ್. ಅವಳು ನಾರ್ತ್ ಇಂಡಿಯಾ ಅವಳು ತುಂಬ ಚೆನ್ನಾಗಿ ಆಲೂ ಪರೋಟ ಮಾಡ್ತಾಳೆ. ಬನ್ನಿ ಹೇಗೆ ಮಾಡ್ತಾಳೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಳೆ ಎಲ್ಲನೂ ಒಂದ್ಸಲ ನೋಡ್ಕೊಂಡು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ಬನ್ನಿ ಈಗ ನೋಡೋಣ. ಹಾಯ್ ಸ್ನೇಕ್ ದ ರಾವಲ್, ಹೌ ಆರ್ ಯು? I'm fine. So under so much pressure. ನಗ್ತಾ ಇದ್ದಾಳೆ ಅವಳು, ಇಲ್ಲಿ ನೋಡಿ ಅವಳು ನಗ್ತಾ ಇದ್ದಾಳೆ ಇಲ್ಲಿ. ಇವಾಗ ಇವಳು ಮಾಡ್ತಿರೋದು ಆಲೂ ಪರೋಟ. ಫಸ್ಟ್ ಸ್ಟೆಪ್ ಸ್ನೇಕ್ ದ ಟೆಲ್ ಮಿ. First step is to boil the potatoes. Okay. And in it like mash, you have to mash the potatoes. Okay. This is the first step. And ಓಕೆ, ಫಸ್ಟ್ ಅವಳು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದಾಳೆ ಒಂದು 3 ವಿಷಲ್. ಅದಾದ ತಕ್ಷಣ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಅವಳು ಗಾರ್ಲಿಕ್, ಚಿಲ್ಲಿ, ಆನಿಯನ್ನ ಚಾಪ್ ಮಾಡ್ಕೊಂಡಿದ್ದಾಳೆ. ನೆಕ್ಸ್ಟು ಮೇಡಮ್ ಪ್ರೊಸೀಜರ್ ಹೇಳ್ತಾರೆ. ತನಕ ವೇಟ್. 5 minutes later. now we will add the chopped onions, garlic and green chili. ಮನೇಲಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಬೋದು. ನಾವು ಮೊನ್ನೆ ಮಾರ್ಕೆಟ್ಗೆ ಹೋದ ರೇಟ್ ಜಾಸ್ತಿ ಆಗಿತ್ತು, ಸೊ ಅದು ಕ್ಯಾನ್ಸಲ್. ಸೊ ಅದು ತಗೊಂಬಂದಿಲ್ಲ. ಸೊ ಅದಕ್ಕೆ ಜಸ್ಟ್ ಇವಳು ಇಲ್ಲಿ ಆ್ಯಡ್ ಮಾಡಿರೋದು ಚಿಲ್ಲಿ, ಆನಿಯನ್, ಗಾರ್ಲಿಕ್ ಚಾಪ್ ಮಾಡಿರೋದು ಮತ್ತೆ ಪೊಟ್ಯಾಟೊ ಬೇಯಿಸಿರೋದು ಹಾಕೊಂಡಿದ್ದಾಳೆ ಅಷ್ಟೇ. Chili and beer. ಸೊ ಇದು ನಮ್ಮನೆ ಅಡುಗೆ ಅಂತ ಮಸಾಲೆ ಇಟ್ಕೊಳೋಂಥ ಕಬೋರ್ಡ್ಸ್. ಈಗ ಸಾಲ್ಟ್, ಫಸ್ಟ್ ಇದಕ್ಕೆ ಬೇಕಾಗಿರೋ ಸಾಲ್ಟ್, ನೆಕ್ಸ್ಟು ಚಿಲ್ಲಿ ಪೌಡರ್. So we have already put green chili, so we'll put little less red chili just for the color. Okay, like. ಓಕೆ, ಸೊ ಇವಾಗ ಅದಕ್ಕೆ ಸ್ವಲ್ಪ ಕಲರ್ ಬರಲಿ ಅಂತ ಹೇಳ್ಬಿಟ್ಟಂತ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕೊಂತಾಳೆ, ಎಲ್ಲ ಹೋಮ್ ಮೇಡ್, ಮತ್ತೆ ಸಾಲ್ಟ್ ಹಾಕೊಂತ ಇದ್ದಾಳೆ ಈಗ. And then salt according to your taste. Mine is always less. People they don't eat A lot of like less salt. Yeah, less salt. Like that she don't put salt. and like just Yeah. and we just mix it. Now she is mixing the masala one for the aloo parota. Yes. We just keep it raw, like we don't cook it. It's just Yeah. like this one. ಆ ಥರ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಇಡಬೇಕು. ಇವಳಿಗೆ ನೋಡಿ ಪ್ರಾಪರ್ ಅಥೆಂಟಿಕ್ ನಾರ್ತ್ ಇಂಡಿಯನ್ ಪರೋಟ ಮಾಡ್ತಾರಲ್ಲ ಆ ಥರ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ, ಮಾರ್ಕೆಟ್ ವಿಡಿಯೋನಲ್ಲಿ ಆಲೂ ಪರೋಟ ಮತ್ತೆ ಗೋಬಿ ಪರೋಟ ಅಂದ್ರೆ ಈ ಹೂಕೋಸ್ ಎಲ್ಲ ಬರುತ್ತಲ್ಲ, ಅದು ಹೂಕೋಸ್ ಎಲ್ಲ ತುರ್ದ್ಬಿಟ್ಟು ಅದರಲ್ಲೂ ಪರೋಟ ಮಾಡ್ತಾಳೆ. ಈ ಥರ ಆಲೂಗೆಡ್ಡೆನಲ್ಲೂ ಪರೋಟ ಮಾಡ್ತಾಳೆ. ನನಗೆ ಆಕ್ಚುಲಿ ಇದು ಪ್ರಾಪರ್ ಅಥೆಂಟಿಕ್ ಏನೇ ನಾರ್ತ್ ಇಂಡಿಯನ್ ಸ್ಟೈಲ್ ಫುಡ್ ಅಂತಂದ್ರೆ ಇವಳೆ ಜ್ಞಾಪಕ ಆಗೋದು, ಸ್ನೇಕ್ ದ ರಾವತ್. ಅಷ್ಟು ಚೆನ್ನಾಗಿ ಮಾಡ್ತಾಳೆ. Guys, the masala is done. One more tip I want to tell you is that when you make aloo parantha, like just put a little extra salt because you make it inside like atta, so it has to be a little extra. ಇವಾಗ ಮಸಾಲ ರೆಡಿ ಇದೆ. ವಾಟ್ ನೆಕ್ಸ್ಟ್ ಸ್ನೇಕ್ ದ? Now we will knead the dough and then we'll start making the aloo parantha. ಎಸ್, ಇವಾಗ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ತಾಳೆ. ಮಿಕ್ಸ್ ಮಾಡಿದ ತಕ್ಷಣ ಆಲೂ ಪರೋಟ ಹೆಂಗೆ ಆಗ್ತಾಳೆ ಅಂತ ನೋಡೋಣ. ಸೊ ಇದನ್ನ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಮಸಾಲ ರೆಡಿ ಇದೆ. ಆಟಾಗೆ ಈಗ ರೆಡಿ ಮಾಡ್ಕೊಂಡಿದ್ದಾಳೆ ಎಲ್ಲ. ಸ್ಟಾರ್ಟ್. So we take like, for making parantha we take like a little thicker atta, like a lot of atta, like big ball. ಓಕೆ, And then now you please tell my audience, okay? ಎಸ್. ಸ್ವಲ್ಪ ರೋಲ್ ಮಾಡಿಕೊಂಡು ಅದಾದ್ಮೇಲೆ ಮಸಾಲಾನ ಮಿಕ್ಸ್ ಮಾಡಬೇಕು. ದಿಸ್ ಇಸ್ ದ ಮೇನ್ ಸ್ಟೆಪ್ ಗೈಸ್. Very ಕರೆಕ್ಟಾಗಿ important. ಯಾ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡಾದ್ಮೇಲೆ ಯಾವ ರೀತಿ
ಅದು ಫಿಲ್ಲಿಂಗ್ ಅದ್ರೊಳಗೆ ಹಾಕಾದ್ಮೇಲೆ ಯಾವ ರೀತಿ ಅದನ್ನ ಕವರ್ ಮಾಡಿಬಿಟ್ಟು ರೋಲ್ ಮಾಡೋದು ಅನ್ನೋದೇ ಇಂಪಾರ್ಟೆಂಟು. And then the most important step about paratha is you have to roll very lightly. ಓಕೆ. Like if you do it hardly, the filling will come out. ಪರೋಟ ವಾಸ್ ರೆಡಿ ಫೈನಲಿ. ಇದಾಗಿದೆ. ಇಲ್ಲಿ ಗ್ಯಾಸ್ ಹಚ್ಬಿಟ್ಟು ಅಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಪರೋಟ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಫೈನಲ್ ಆಗಿ ಹೇಳ್ತೀನಿ ಗೈಸ್. ವೆಯ್ಟ್ ಫಸ್ಟ್ ಇದಾಗಿದೆ. ಈ ಥರ ಮಾಡ್ಕೊಬೇಕು. ಸ್ವಲ್ಪ ಈ ತಿಕ್ಕಾಗಿದ್ರೂ ನಡೆಯುತ್ತೆ, ತೆಳು ಮಾಡ್ಕೊಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಈ ಥರ ರೋಲ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಇದು ಅಂಚು ಕಾದಿದೆ. ಕಾದ ತಕ್ಷಣ ಅದರಿಗೆ ಎಸ್ ಇದಾಗಿ ಸ್ವಲ್ಪ 2 ಮಿನಿಟ್ಸ್ ಬಿಡಬೇಕಿದೆ ಹಿಂಗೆ. ಅದಾದ ತಕ್ಷಣ ಸ್ವಲ್ಪ ಸೈಡ್ಗೆ ನೀವು ಈ ಥರ ಆಯಿಲೆಲ್ಲ ಹಾಕಿದರೆ ಪರೋಟ ಚೆನ್ನಾಗಿ ಆಗುತ್ತೆ ಗಾಯ್ಸ್. ನನಗಂತೂ ಇವಳು ಇಲ್ಲಿ ತೈವಾನಿಗೆ ಬಂದು ಆಲ್ಮೋಸ್ಟ್ ಈಗ ಒಂದು 8 ಮಂತ್ಸ್ ಏನೋ ಆಗಿದೆ. ಅವಳು ಈ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇಲ್ಲಿ ತೈವಾನ್ ಭಾಷೆ ಕಲಿಯೋಕೆ ಅಂತಲೇ ಬಂದಿದ್ದಾಳೆ, ಚೈನೀಸ್ನ, ಇಂಡಿಯಾದಿಂದ. ಬನ್ನಿ, ಈಗ ಪರೋಟ ರೆಡಿ ಆಗ್ತಾ ಇದೆ. ಇದನ್ನ ಮಡಚಿ ಹಾಕೋಣ ಪರೋಟ. ಇನ್ನು ಸ್ವಲ್ಪ ಬೇಯಬೇಕಿತ್ತು, ಇನ್ನು ಅಷ್ಟು ಬೇಗನೆ ಎಟ್ಪ ಅಂತ ಮಡ್ಸಿ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಬಿಡೋಣ. ಅಷ್ಟರಲ್ಲವಳು ಇನ್ನೊಂದು ಪರೋಟಾಗೆ ಫಿಲ್ಲಿಂಗ್ ಮಾಡಿಕೊಂಡು ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಆಂಟಿ, ಪ್ಲೀಸ್ ವಾಚ್ ದಿಸ್ ವಿಡಿಯೋ, ಡೋಂಟ್ ಮಿಸ್ ಇಟ್ ಆಂಟಿ. I have to send my mother. So today I had to proud for your daughter. Yeah. She make good aloo parota. ಈ ಥರ ಇದನ್ನ ಸ್ವಲ್ಪ ನಾವು ಮಾಮೂಲಿ ಚಪಾತಿ ಹೆಂಗೆ ಮಾಡ್ತೀವಿ ಆ ಥರ ಇದನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಡಚಿ ಹಾಕ್ತಾ ಇರಬೇಕು. ಸೊ ಅದಾದ್ಮೇಲೆ ಹೆಂಗಿರೋ ಮಸಾಲೆ ಒಳಗಡೆ ಎಲ್ಲ ಸ್ಮ್ಯಾಶ್ ಆಗಿರೋದಲ್ವಾ, ಇಟ್ ವಾಸ್ ಗುಡ್ ಓನ್ಲಿ. ನೋಡೋಣ ಫೈನಲ್ ಆಗಿ ಈ ಥರ ಎಲ್ಲ ರೆಡಿ ಆಗಿದೆ. ಇನ್ನೂ ಒಂದು ಪರೋಟ ರೆಡಿ ಮಾಡ್ಕೊಂಡಿದ್ದಾಳೆ ಅವಳು. ಇದಾದ ತಕ್ಷಣ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತೇಳಿ ನೋಡೋಣ ಗೈಸ್. ಇವಾಗ ಇನ್ನೊಂದು ಹಾಕಿದ್ದಾಳೆ ಆಲೂ ಪರೋಟಾಗೆ. ಆಲ್ಮೋಸ್ಟ್ ಇದು ಒಂದು ರೆಡಿಯಾಗಿದೆ. ಇದು ಈಗ ಇನ್ನೊಂದು ಆಗ್ತಾ ಇದೆ. ಇನ್ನೊಂದು ಆಲ್ರೆಡಿ ಅವ್ರು ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿ ರೋಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನೋಡಕ್ಕೆ ಮತ್ತೆ ಇವತ್ತು ಸಡನ್ ಪ್ಲ್ಯಾನ್, ಹೊರಗಡೆ ಟೈಫೂನ್ ನಮಗೆ ರಜಾ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಡನ್ ಪ್ಲಾನ್ ಆಗಿ ಇವತ್ತು ಆಲೂ ಪರೋಟ. No, they're like aloo paratha. Nice. It looks nice only. Really? Yeah, it looks nice. And today, it's like the aloo is also boiled nicely. See. Wow. First time I ate aloo parota in Mysore only. Mysore one cafe is famous for aloo parota. They give some butter. Amul butter. Yeah. Very nice. And also they cut like triangle shape. Triangle shape, yeah. Like our side also, it's cut only like in triangle shapes only. ಬಟ್ ತೈವಾನಲ್ಲಿ ಬಂತು, ನಾನು ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಇಲ್ಲಿ ಆಲೂ ಪರೋಟ ತಿಂತಿರೋದು ಅಂದ್ರೆ. Oh, you have? Yeah. Oh, nice. I'm proud. ಅವ್ಳು ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ಗೈಸ್. ಬಟ್ ಅವಳಿಗೂ ಕನ್ನಡ ಅರ್ಥ ಆಗುತ್ತೆ. ಶಿ ಆಲ್ಸೋ ಲರ್ನ್ ಸಮ್ ಕನ್ನಡ. ಟೆಲ್ ಮಿ. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಅವಳು ಇವಾಗ ಕನ್ನಡ ನಾನು ಮಾತಾಡ್ತಾ ಇರ್ತೀನಲ್ಲ ಫೋನಲ್ಲಿ, ಸೊ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಈಗ ಅವಳು ಕನ್ನಡ ಕಲಿತಾ ಇದ್ದಾಳೆ. ಒನ್ ಮೋರ್ ಟೈಮ್. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? 1 hour later. ಫೈನಲಿ ಇದು ಲಾಸ್ಟ್ ಒನ್. ಇಷ್ಟ ಆಗಿದೆ ನೋಡಿ ಪರೋಟ. ಇನ್ನೂ ಸ್ವಲ್ಪ ಚಪಾತಿ ಉಳ್ಕೊಂಡಿದೆ. ಬೇಕಂದ್ರೆ ನಾಳೆಗೆ ಅಥವಾ ಇವತ್ತು ನೈಟು ನಾವು ಚಪಾತಿ ಮಾಡ್ಕೊಬೋದು. ಎಂಟಿ ಚಪಾತಿ, ನೋ ಮಸಾಲ, ಓನ್ಲಿ ಪ್ಲೈನ್. ವಾಶ್ ಮಾಡ್ತಾ ಇದ್ದೇವೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ಆಲೂ ಪರೋಟ ಬೈ ಸ್ನೇಕ್ದಾರ್ ರಾವತ್. ಅವಳೇ ಶೆಫ್ ಇವತ್ತು ನಮ್ಮ ಮನೇಲಿ ಇವತ್ತು. ಸೊ ಈಗ ಟೇಸ್ಟ್ ಮಾಡ್ತೀವಿ ಹೇಗಿದೆ ಏನು ಅನ್ನೋದೆಲ್ಲ ನಿಮಗೆ ರಿವ್ಯೂಸ್ ಕೊಡ್ತೀವಿ, ಬನ್ನಿ. ಎಸ್, ಈಗ ಆಲೂ ಪರೋಟ ಮಾಡಿದ್ದಾಳೆ. ಹೇಗಿತ್ತು ಅಂತೇಳಿ ರಿವ್ಯೂ ಅವಳನ್ನೇ ಫಸ್ಟ್ ಕೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟಂತ. ಬಿಸಿ ಬಿಸಿ ಸುಡ್ತಾ ಇದೆ. ಸ್ಟಾರ್ಟ್ ಕರೋ.
ಸ್ಟಾರ್ಟಿಂಗ್ ಅವ್ಳು ಊಟ ಮಾಡೋದಕ್ಕಿಂತ ಮುಂಚೆ ಪ್ರೇಯರ್ ಮಾಡಿಕೊಂಡು ಇರೋ ಬರೋ ದೇವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ಟೇಸ್ಟ್ ಮಾಡ್ತಾಳೆ. ಹೌದು ಸರ್ 10 ಔಟ್ ಆಫ್ 10 out of 11. ಇಲ್ಲ ಸಿ 10 ಔಟ್ ಆಫ್ 11. It's so nice. 10 out of 11. See, let's start. You can try it. Nice only. Yeah, Snake the 10 out of 10 only. Not 11, okay? 10 out of 10. It was very nice. ಮಸಾಲೆ ಎಲ್ಲ ಕರೆಕ್ಟಾಗಿದೆ, ಸ್ಪೈಸ್ ಎಲ್ಲ ಕರೆಕ್ಟಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನವ್ಯ ವ್ಲಾಗ್ಸ್ ಚಾನಲ್ಗೆ. ನಿಮಗೆ ಹೇಗೆ ಅನ್ನಿಸ್ತು ಅದನ್ನ ಹಾಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮುಂದಿನ ವಿಡಿಯೋನ ಸಿಗೋಣ. ಬಾಯ್.